ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಬೆಂಗಳೂರಿಗೆ ಸಿಲಿಕಾನ್ ಸಿಟಿ ಅಂತೀವಿ, IT ಸಿಟಿ ಅಂತ ಕರಿತೀವಿ, ಗಾರ್ಡನ್ ಸಿಟಿ ಅಂತ ಕರಿತೀವಿ. ಆದರೆ ಬೆಂಗಳೂರು ಮಾತ್ರ ಕಸದ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇದೆ. ಒನ್ಸ್ ಅಗೇನ್ ಅದೇ ವಿಚಾರ, ಏನು ಸಮಸ್ಯೆ? ಈಗ BBMP ಅವರು ನಾವು ಕಸವನ್ನು ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಲ್ಲ ಅಂತೇಳಿ ಪ್ರತ್ಯೇಕವಾಗಿ BSWML ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಕಂಪನಿ ಅನ್ನೋ ಒಂದು ಪಾಪದ ಕೂಸನ್ನು ಹುಟ್ಟಾಕದಂಥದ್ದು. ಇದಕ್ಕೆ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ, ಯಾರು ಬೇಕಾದ್ರೂ ಬಂದು ನಡ್ಸ್ಕೊಂಡು ಹೋಗ್ತಾ ಇರ್ಬೋದು. ಆ ಥರ ಒಂದು ಸ್ಥಿತಿಗೆ ಬಂದು ಅಧಿಕಾರಿಗಳು ಇಟ್ಟಿರುವಂಥದ್ದು ಇದು. ಈಗ BSWM ಅಲ್ಲಿ MD ಇರ್ತಾರೆ, CEO ಇರ್ತಾರೆ, ಮುಖ್ಯ ಕಾರ್ಯಾಚರಣೆ ಅಧಿಕಾರಿಗಳಿರ್ತಾರೆ, ಚೀಫ್ ಇಂಜಿನಿಯರ್ ಇರ್ತಾರೆ, DGMಗಳು 4 ಜನ, AGMಗಳು 3 ಜನ, AEಗಳು 4 ಜನ, 28 ಕ್ಷೇತ್ರಕ್ಕೆ 23ಕ್ಕೂ ಹೆಚ್ಚು AGMಗಳಿದ್ದಾರೆ. ಅಲ್ಲಿ ಸ್ಥಳೀಯವಾಗಿ ನೋಡ್ಕೊಳ್ಳೋದಕ್ಕೆ ಕ್ಷೇತ್ರವಾರು ಇಷ್ಟು ಜನ ಇದ್ರೂ, ಸಾವಿರಾರು ಗಾಡಿಗಳಿದ್ರು, ಸಾವಿರಾರು ಜನ ಪೌರಕಾರ್ಮಿಕರಿದ್ರು, 7 ಪ್ಲಾಂಟ್ಗಳು ಬೆಂಗಳೂರಲ್ಲಿ ಘನತ್ಯಾಜ್ಯ ಏನು ಹಸಿ ಕಸ ಹೋಗ್ತದೆ ಅದನ್ನು ಟ್ರೀಟ್ ಮಾಡೋದಕ್ಕೆ ಅಂತಲೇ ಒಂದು ಗೊಬ್ಬರ ಮಾಡಬೇಕು ಅನ್ನೋ ವಿಚಾರದಲ್ಲಿ 7 ಪ್ಲಾಂಟ್ಗಳು ಇಡೀ ಬೆಂಗಳೂರಲ್ಲಿ ಇರುವಂಥದ್ದು. ಆದರೆ ಇವ್ರ ಕೈಲಿ ಕಸದವನ್ನು ಕ್ಲಿಯರ್ ಮಾಡೋಕ್ಕಾಗ್ತಿಲ್ಲ, ಸಮಸ್ಯೆನ ಬಗೆಹರಿಸೋಕ್ಕಾಗ್ತಿಲ್ಲ. ಕಾರಣ ಏನಂದರೆ ಈ 7 ಪ್ಲಾಂಟ್ಗಳಲ್ಲಿ ಈಗ ನೀವು ಹೇಳಿದ್ರಿ 6,000 ಟನ್ನು ಪ್ರತಿದಿನ ಉತ್ಪತ್ತಿ ಆಗುತ್ತೆ ಹಸಿ ತ್ಯಾಜ್ಯ ಅಂತ. ಆ 6,000 ಟನ್ನಲ್ಲಿ 7 ಪ್ಲಾಂಟಲ್ಲಿ ಪ್ರತಿದಿನ 200 ಟನ್ ಅಷ್ಟೇ ಟ್ರೀಟ್ ಮಾಡೋ ಕೆಪಾಸಿಟಿ ಇರುವಂಥದ್ದು. ಓಕೆ, ಯಾರಿಗೆ? ಇದೇ BBMPಗಳು ಏನು ಪ್ಲಾಂಟ್ಗಳನ್ನ ನಿರ್ಮಾಣ ಮಾಡಿದಾರಲ್ಲ, 7 ಪ್ಲಾಂಟ್ಗಳು, ಕನ್ನಳ್ಳಿ, ಚಿಕ್ಕನಾಗಮಂಗಲ, ದೊಡ್ಡಬಿದ್ರಕಲ್ಲು, ಸೀಗೆಹಳ್ಳಿ, ಸುಬ್ರಾಯನಪಾಳ್ಯ, ಈ ಥರ 7 ಪ್ಲಾಂಟ್ಗಳಿದೆ. ಈ 7 ಪ್ಲಾಂಟಲ್ಲಿ ಪ್ರತಿ ದಿನ 200 ಟನ್ ಅಷ್ಟೇ ಟ್ರೀಟ್ ಮಾಡೋಕ್ಕೆ ಸಾಧ್ಯ. ಆ 200 ಟನ್ ಟ್ರೀಟ್ ಮಾಡೋದಕ್ಕೂ ಅದರೊಳಗಡೆ ಸರಿಯಾದಂಥ ಮಿಷಿನರೀಸ್ಗಳಿಲ್ಲ. ಅಂದರೆ 200 ಟನ್ ವಿಲೇವರಿ ಮಾಡೋದಕ್ಕೆ ಸಾಧ್ಯ ಆದರೆ 5,800 ಟನ್ ಹಾಗೆ ಬಾಕಿ ಉಳಿಯುತ್ತಲ್ಲಿ. ಇಲ್ಲ 1 ಟನ್ ಇಲ್ಲ 7 ಟನ್ ಅಂದರೆ 1,400ರಿಂದ 1,500 ಟನ್ ಅಷ್ಟೇ ಇವರು ಪ್ರತಿದಿನ ಟ್ರೀಟ್ ಮಾಡಕ್ಕೆ ಸಾಧ್ಯ ಆಗ್ತಿರುವಂಥ ಇರುವಂಥ 7 ಘಟಕಗಳಲ್ಲಿ 7 ಘಟಕಗಳಲ್ಲಿ ಸೇರಿ ಒಂದು ಘಟಕದಲ್ಲಿ 200 ಟನ್ ಅಷ್ಟೇ. ಆ 200 ಟನ್ ಏನು ಸಂಸ್ಕರಣೆ ಮಾಡೋ ಘಟಕದಲ್ಲಿ ಇರುವಂಥ ಮಿಷನರೀಸ್ಗಳೇ ಸರಿ ಇಲ್ಲ. ಉದಾಹರಣೆಗೆ ಕನ್ನಳ್ಳಿ ಪ್ಲಾಂಟು, ದೊಡ್ಡಬಿದ್ರಕಲ್ ಪ್ಲಾಂಟು, ಇನ್ಯಾವುದು ಬೇಡ, 2 ಪ್ಲಾಂಟ್ಗೆ ಹೋಗ್ಬಿಟ್ಟು ನೀವು ನೋಡಿದ್ರೆ ಸಾಕು. ಆಮೇಲೆ ಸಾರ್ವಜನಿಕರು ಬರೋದಂಗೆ ನಿರ್ಬಂಧ ಬೇರೆ, ಅದರಲ್ಲಿ ಯಾರು ಒಳಗಡೆ ಬರೋ ಆಗಿಲ್ಲ, ಯಾಕಂದ್ರೆ ಒಳಗಡೆ ಏನು ನಡೀತದೆ ಅಂತ ಯಾರೋ ನೋಡಬಾರ್ದು ಅಂತೇಳಿ. ಕನ್ನಳ್ಳಿ ಪ್ಲಾಂಟು 2021ರಿಂದ ಕಾನೂನು ಬಾಹಿರವಾಗಿ ನಡೀತಿದೆ. ಇದು BSWM ಮೇಲೆ ಗೊತ್ತಿದೆ, PCB ಅವ್ರಿಗೂ ಗೊತ್ತಿದೆ. ದೂರುದಾರ ನಾನೇ ಇಲ್ಲಿ ಕೂತಿದ್ದೀನಿ, ನನ್ನ ದೂರಿನ ಆಧಾರದ ಮೇಲೆ ನಾನೊಂದು ಆರೋಪ ಮಾಡಿದೆ, ಕನ್ನಳ್ಳಿ ಪ್ಲಾಂಟಲ್ಲಿ 30 ಅಡಿ ಬಾವಿ ತೆಗೆದು ಲಿಚೆಡ್ ನೀರನ್ನ ಅದರೊಳಗಡೆ ಬಿಡ್ತಿದ್ದಾರೆ ಅಂತ. ನಾವು ಪರಿಸರವನ್ನು ಮಲಿನ ಆಗ್ತಿರೋದನ್ನ ಕಾಪಾಡಬೇಕು, ಸ್ವಚ್ಛವಾಗಿ ಪರಿಸರ ಇಟ್ಕೋಬೇಕು ಅನ್ನೋದು ಸರ್ಕಾರದ ವಾದ ಮತ್ತು ಸರ್ಕಾರಿ ಅಧಿಕಾರಿಗಳ ಕರ್ತವ್ಯ. ಇಲ್ಲಿ ಸರ್ಕಾರಿ ಅಧಿಕಾರಿಗಳೇ ಬಾವಿ ತೆಗೆದು ಲಿಚೆಡ್ ನೀರನ್ನ ಒಳಗೆ ಬಿಟ್ಟು ಭೂಮಿಯನ್ನು ಮತ್ತು ಜಲವನ್ನು ಕಲುಷಿತ ಮಾಡ್ತಿರುವಂಥದ್ದು. ಇನ್ನು ಉಳಿದಂಥ ಏನು 6,000ದಲ್ಲಿ 1,400 ಹೊತ್ತು ಅಂದರೆ ಇನ್ನು 3,000 ಚಿಲ್ಲರೆ ಟನ್ನು ಕಸ ಬಾಕಿ ಉಳಿಯುತ್ತೆ. ವಾರಕ್ಕೊಂದ್ಸಲ 3,000 ಟನ್ ಉಳಿದ್ರೆ ಪರವಾಗಿಲ್ಲ, ತಿಂಗಳಿಗೊಂದ್ಸಲ ಉಳಿದ್ರೆ ಪರವಾಗಿಲ್ಲ, ಏನೋ ಒಂದು ಮಾಡಬಹುದು. ಪ್ರತಿದಿನ ಉಳಿದ್ರೆ ಎಲ್ಲಿ ತಗೊಂಡೋಗ್ತಾರೆ ಇವರು? ಇದನ್ನೇನು ಮಾಡ್ತಿದ್ದಾರೆ, ಒಂದು ಬೆಳ್ಳಳ್ಳಿ ಕ್ವಾರೆಗೆ ತಗೊಂಡೋಗಿ ಸುರಿಯುವಂಥದ್ದು, ಇನ್ನೊಂದು ಮಿತ್ಗನಹಳ್ಳಿ ಮತ್ತು ಬಾಗ್ಲೂರು, ಈ ಬೆಂಗಳೂರಿನ ಆಸುಪಾಸು ಎಲ್ಲಿದೆ ಜನಬಿಡಿ ಪ್ರದೇಶ ಮತ್ತು ಕ್ವಾರೆಗಳು, ಆ ಕ್ವಾರೆಗಳು ತಗೊಂಡೋಗಿ ಇವರು ಕಸವನ್ನು ಸುರಿಯುವಂಥದ್ದು. ಹೋಗ್ಲಿ, NGT ಇತ್ತೀಚೆಗೆ ಒಂದು ಆದೇಶನೂ ಮಾಡ್ತು, ಬೆಳ್ಳಳ್ಳಿ ಏನು ಕ್ವಾರೆಯಲ್ಲಿ ನೀವು ತುಂಬಿರುವಂಥ ಕಸವನ್ನು ಎತ್ತಿ ಬಿಡದಿಲಿರುವಂಥ ಈಗೇನು ವಿದ್ಯುತ್ತಾಗಿ ನಾವು ಪರಿಗಣಿಸ್ತೀವಿ, ಏನೋ ಮಾರ್ಪಾಡು ಮಾಡ್ತೀವಿ, ವಿದ್ಯುತ್ ತಯಾರು ಮಾಡ್ತೀವಿ ಅಂತ ಹೇಳ್ತಾರೆ, ಅಲ್ಲಿಗೆ ಸಪ್ಲೈ ಮಾಡಬೇಕು ಇವೆಲ್ಲನೂ ಅಂತ. ಹೋಗ್ತಾನೆ ಇದೆ ಬಟ್ ಖಾಲಿ ಆಗ್ತಿಲ್ಲ. ಯಾಕೆ ಖಾಲಿ ಆಗ್ತಿಲ್ಲ? ನನ್ನ ಪ್ರಕಾರ ಇಷ್ಟು 3,000 ಟನ್ ಅಷ್ಟು ತಗೊಂಡೋಗಿ ಅಲ್ಲಿ ಹಾಕ್ತಿರ್ಬೋದು ಅನ್ಸುತ್ತೆ. ಇವರು ಇತ್ತಾಗೆ ಮೇಲ್ದರ್ಜೆನೂ ಏರಿಸ್ತಿಲ್ಲ, ಅಥವಾ ನಿಯಮಾನುಸಾರ ಅಲ್ಲಿರುವಂಥ ಪ್ಲಾಂಟ್ಗಳಿರುವಂಥ ಮಿಷನರಿ ಸರಿ ಹಾಳಾಗಿದೆ, ಅದನ್ನು ಸರಿಪಡಿಸುವಂಥ ಕೆಲಸ ಮಾಡ್ತಿಲ್ಲ, ಘಟಕಗಳನ್ನು ಮೇಲ್ದರ್ಜೆಗೆ ಏರಿಸುವಂಥ ಕೆಲಸಗಳನ್ನ ಮಾಡ್ತಿಲ್ಲ. 2025-26ರಲ್ಲಿ 1,400 ಕೋಟಿ ದುಡ್ಡು ಬಿಡುಗಡೆ ಆಗಿರುವಂಥದ್ದು BSWMLಗೆ. 25-26ರಲ್ಲಿ 1,400 ಟನ್ ಕೋಟಿ ಎಲ್ಗೋಯ್ದ ದುಡ್ಡು? ಬರೀ ಇವರು ಪ್ರತ್ಯೇಕವಾಗಿ BSWM ಕಂಪನಿ ಮಾಡಿರೋ ಉದ್ದೇಶನೇ ಕಸವನ್ನು ನೋಡೋದಕ್ಕೆ. ನೀಟಾಗಿ ಮನೆಯಿಂದ ಕಸ ಎತ್ತಬೇಕು, ಅದು ನಿಯಮಾನುಸಾರ ಪ್ಲಾಂಟ್ಗಳಿಗೆ ಹೋಗಬೇಕು, ಅಲ್ಲಿ ಟ್ರೀಟ್ ಆಗಬೇಕು. ಅದಕ್ಕೂ ಒಂದೊಂದು ಮ್ಯಾನೇಜರ್ಗಳಿದೆ. 7 ಜನ ಪ್ಲಾಂಟ್ಗೆ 7 ಮ್ಯಾನೇಜರ್ಗಳಿದ್ದಾರೆ. ಅವ್ರಿಗೂ ಗೊತ್ತಿದೆ ಪ್ಲಾಂಟಲ್ಲಿ ಮಿಷನರಿ ಸರಿ ಇಲ್ಲ ಅಂತಾನೂ ಗೊತ್ತಿದೆ, ಲಿಚೆಡ್ ನೀರನ್ನ ಮೋರಿಲೂ ಬಿಡ್ತಿದ್ದೀವಿ, ಬಾವಿಗೂ ಬಿಡ್ತಿದ್ದೀವಿ ಅಂತ ಗೊತ್ತಿದೆ. ಆದರೆ ಡಾಕ್ಯುಮೆಂಟಲ್ಲಿ ಏನು ತೋರಿಸ್ತಾರೆ ಅಂದರೆ ರೈತರು ಕೊಡ್ತಿದ್ದೀವಿ ನಾವು ಲಿಚೆಡ್ ನೀರನ್ನ ಅಂತ ಹೇಳ್ತಾರೆ. ರಾಮಲಿಂಗೇಗೌಡ್ರೆ, ನನ್ನೊಂದು ಪ್ರಶ್ನೆ, ಓಕೆ, ತ್ಯಾಜ್ಯ ವಿಲೇವಾರಿ ಅಲ್ಲಿ ಸಮರ್ಪಕವಾಗಿ ಆಗ್ತಾ ಇಲ್ಲ, ಬಟ್ ಮೂಲದಲ್ಲೇ ಕಸ ವಿಲೇವಾರಿ ಆಗ್ತಾ ಇಲ್ಲಲ್ಲ?
ಅಲ್ಲ ನೀವು ವಿಲೇವಾರಿ ಆಗ್ತೀರಿ. ಬೆಂಗಳೂರಿನ ವಿವಿಧ ಪ್ರದೇಶಗಳಲ್ಲಿ ಇವತ್ತಿನ ತನಕ ಕೂಡ ಮಾರ್ಚ್ ತಿಂಗಳಿಂದ ಇಲ್ಲಿಯ ತನಕ ಕಸವನ್ನ ಸಂಗ್ರಹ ಮಾಡೋದಕ್ಕೆ ಕಾರ್ಮಿಕರೇ ಬರ್ತಾ ಇಲ್ಲ ಅನ್ನುವಂತ ಆರೋಪ ಇದೆ. ಕಾರ್ಮಿಕರು ಇದ್ದಾಗ್ಲೂ ಏನು ಇವರು ತಗೊಂಡೋಗಿ ವಿಲೇವಾರಿ ಮಾಡ್ತಿರ್ಲಿಲ್ಲ ಅಥವಾ ಕಲೆಕ್ಷನ್ ಮಾಡ್ತಿರ್ಲಿಲ್ಲ ಅಲ್ವಾ? Okay. ಕಾರ್ಮಿಕರು ಇದ್ದಾಗ್ಲೂ ಇದೇ ಪರಿಸ್ಥಿತಿ ಅಲ್ವಾ? ಕಾರ್ಮಿಕರು ಇಲ್ಲ ಅಂತೇಳಿ ಕಸ ಏನ್ ಬೀದಿಗೆ ಬೀಳ್ತಿಲ್ಲ. ಕಾರ್ಮಿಕರು ಇದ್ದಂತ ಸಂದರ್ಭದಲ್ಲೂ ಸಹ ಕಸ ಬೀದಿಗೆ ಬೀಳ್ತಿತ್ತು. ಇದು ಆಲ್ರೆಡಿ ನೀವು ಇದೇ ಸುದ್ದಿವಾಹಿನಿಯಲ್ಲಿ ಕೂತ್ಕೊಂಡು ಇಲ್ಲಿ ಚರ್ಚೆನೂ ಸಹ ಮಾಡಿದೀವಿ. ಇವರು ಮನೆ ಈಗ ಯಾರು ಕಸವನ್ನ ಬ್ಲಾಕ್ ಸ್ಪಾಟ್ ತಂದು ಹಾಕ್ಬಿಟ್ಟು ಹೋದ್ರು, ಇವ್ರು ಏನ್ ಮಾಡೋದು ತಗೊಂಡೋಗಿ ಅವ್ರ ಮನೆ ಮುಂದಕ್ಕೆ ಸುರಿ ಅಂತ ಕೆಲಸ ಮಾಡೋದು. ಎಷ್ಟು ದಿವಸ ನಡೀತು? ಸ್ವಲ್ಪ ದಿನ. ಅದು ಯಾಕೆ? ನಾವು ಬದುಕಿದೀವಿ. BSW ಅನ್ನೋ ಒಂದು ಕಂಪನಿ ಬದುಕಿದೆ, ಅದ್ರಲ್ಲಿ ನಾವು ಒಂದಿಷ್ಟು ಅಧಿಕಾರಿಗಳಿದೀವಿ, ನಾವು ನಮ್ಮನ್ನು ನೋಡ್ಕೊಳ್ಳಿ ಅಂತ. ನೀವು ಬರೀ ನಿಮ್ ಕಣ್ಣಿಗೆ CM DCM ಇವರೇ ಕಾಣ್ತಿದ್ದಾರೆ, BBMP ಅಧಿಕಾರಿಗಳು ಕಾಣ್ತಿದ್ದಾರೆ. BSW ಎಂಬ ಪಾಪದ ಕೂಸಿನಲ್ಲಿರುವಂತಹ ನಾವು ಕೂಡ ಇದೀವಿ ಅಂತ ತೋರ್ಸೋದಕ್ಕೆ ಬಂದ್ರು. ಆಯ್ತು, ಅದನ್ನಾರು ಮುಂದುವರ್ಸಿದ್ರ? ಅದನ್ನು ಮುಂದುವರಿಸಲಿಲ್ಲ. ಹೋಗ್ಲಿ, ಇವ್ರು ಜನಗಳಿಗೆ ಏನ್ ಅವೇರ್ನೆಸ್ ಕೊಡ್ತಿದ್ದಾರೆ? ಮುಂಚೆಲ್ಲ ಆಟೋದಲ್ಲಿ ಒಂದು ಧ್ವನಿವರ್ಧಕ ಬರ್ತಿತ್ತು, ಹಸಿ ಕಸ ಒಣ ಕಸ ಬೇರ್ಪಡಿಸಿ ಕೊಡಿ ಅಂತ. ಅದು ಬರ್ತಿಲ್ಲ. ಆಮೇಲೆ ಜನಗಳಿಗೆ ಗೊತ್ತಿಲ್ಲ ಯಾವ ಟೈಮ್ ಆಟೋ ಬರ್ತದೆ ಅಂತ ಗೊತ್ತಿಲ್ಲ, ಯಾವ ಟೈಮ್ ಕಸ ಎತ್ತೋರು ಬರ್ತಾರೆ ಅಂತ ಗೊತ್ತಿಲ್ಲ. ಇದನ್ನ ಮಾಡ್ಬೇಕಾಗಿರೋರು ಯಾರು? ಅಧಿಕಾರಿಗಳು. ಪ್ರತ್ಯೇಕವಾಗಿ ಯಾಕೆ BSW ಕಂಪನಿ ಮಾಡಿದ್ಯಾಕೆ? BBMP ನಮ್ ಕೈಲಿ ಆಗಲ್ಲ ಅಂತ ತಾನೆ. ಮತ್ತೆ ಇವ್ರ ಕೈಲೂ ಆಗಿಲ್ಲ, ಮತ್ತೆ ಇನ್ಯಾರು ಬರ್ಬೇಕು? ಈ ಮಿಲಿಟರಿ ಅವ್ರನ್ನ ಕರ್ಕೊಂಡ್ ಕೂರಿಸ್ಕೋಬೇಕು. ವಿಚಾರದ ಬಗ್ಗೆ ಮಾತನಾಡೋಣ.